1663 ಏಪ್ರಿಲ್ 6ರಂದು ಛತ್ರಪತಿ ಶಿವಾಜಿ ಮಹಾರಾಜರು ಮಧ್ಯರಾತ್ರಿಯಲ್ಲಿ ಔರಂಗಜೇಬನ ತಾಯಿಯ ಚಿಕ್ಕಪ್ಪ ಶೈಸ್ತಾ ಖಾನ್ ಮೇಲೆ ದಾಳಿ ಮಾಡಿದರು. ಈ ದಾಳಿಯಲ್ಲಿ ಶಿವಾಜಿ ಮಹಾರಾಜರು ಶೈಸ್ತಾ ಖಾನ್ನ 3 ಬೆರಳುಗಳನ್ನು ಕತ್ತರಿಸಿದ್ದರು. ಇತಿಹಾಸಕಾರರು ಈ ಘಟನೆಯನ್ನು ವಿಶ್ವದ ಇತಿಹಾಸದಲ್ಲಿ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಎಂದು ಪರಿಗಣಿಸುತ್ತಾರೆ. ಶಿವಾಜಿಯ ಧೈರ್ಯ ಮತ್ತು ಶೌರ್ಯವು ಮೊಘಲರಲ್ಲಿ ಆಳವಾದ ಭಯವನ್ನು ಹರಡಿತ್ತು. ವಾಸ್ತವವಾಗಿ ಛತ್ರಪತಿ ಶಿವಾಜಿ ಮಹಾರಾಜರೊಂದಿಗೆ ಸ್ಪರ್ಧಿಸಲು ಮೊಘಲ್ ಆಕ್ರಮಣಕಾರ ಔರಂಗಜೇಬ್ ಶೈಸ್ತಾ ಖಾನ್ನನ್ನು ದಕ್ಷಿಣ ಭಾರತದ ಸುಬೇದಾರ್ ಮಾಡಿದ್ದ. ಅದರ ನಂತರ ಆತ ಪುಣೆಯ ಲಾಲ್ ಮಹಲ್ ಅನ್ನು ವಶಪಡಿಸಿಕೊಂಡಿದ್ದ. ಈ ಅರಮನೆಯು ಶಿವಾಜಿಗೆ ಬಹಳ ಪ್ರಿಯವಾಗಿತ್ತು, ಯಾಕೆಂದರೆ ಶಿವಾಜಿಯ ಬಾಲ್ಯವು ಈ ಅರಮನೆಯಲ್ಲಿ ಕಳೆದಿತ್ತು. ಅವರ ಮದುವೆಯೂ ಕೂಡ ಇದೇ ಅರಮನೆಯಲ್ಲಿ ನಡೆದಿತ್ತು. ದಿನವಿಡೀ ಭಜನೆ ನಡೆಯುತ್ತಿದ್ದ ಹಾಗೂ ಪುಣ್ಯದ ವಾತಾವರಣದಿಂದ ಕೂಡಿದ್ದ ಅರಮನೆಯಲ್ಲಿ ವೇಶ್ಯ ನೃತ್ಯಗಳು ನಡೆಯುತ್ತಿದ್ದುದನ್ನು ಕಂಡು ಶಿವಾಜಿಗೆ ಬಹಳ ನೋವಾಯಿತು. ಅಲ್ಲಿ ಅಶ್ಲೀಲತೆಯು ಅದರ ಅತ್ಯಂತ ಕೆಟ್ಟ ರೂಪಗಳಲ್ಲಿ ದಿನವಿಡೀ ಕಾಣುತ್ತಿತ್ತು. ಆದ್ದರಿಂದ ಲಾಲ್ ಮಹಲ್ ಅನ್ನು ಪುನಃ ವಶಪಡಿಸಿಕೊಳ್ಳುವುದು ಶಿವಾಜಿಯ ದೊಡ್ಡ ಗುರಿಯಾಗಿತ್ತು. ಅಂತಿಮವಾಗಿ 1663 ಏಪ್ರಿಲ್ 6ರಂದು ಚೈತ್ರ ಶುಕ್ಲ ಪಕ್ಷದ ಅಷ್ಟಮಿಯಂದು ಮಧ್ಯರಾತ್ರಿ ಶಿವಾಜಿ ಲಾಲ್ ಮಹಲ್ ಮೇಲೆ ದಾಳಿ ಮಾಡಿದರು ಮತ್ತು ಶೈಸ್ತಾ ಖಾನ್ನನ್ನು ಅಲ್ಲಿಂದ ಓಡಿ ಹೋಗುವಂತೆ ಮಾಡಿದರು. ಶಿವಾಜಿಯ ಈ ದಾಳಿಯಲ್ಲಿ ಶೈಸ್ತಾ ಖಾನ್ ವೈಯಕ್ತಿಕವಾಗಿ ನಷ್ಟವನ್ನು ಅನುಭವಿಸಿದ. ಈ ಹಠಾತ್ ದಾಳಿಯಲ್ಲಿ ಶೈಸ್ತಾ ಖಾನ್ನ ಮಗ ಮತ್ತು ಪತ್ನಿ ಪ್ರಾಣ ಕಳೆದುಕೊಂಡಿದ್ದರು. ಭಾರತೀಯ ಜನತಾ ಪಕ್ಷವನ್ನು 1980 ಏಪ್ರಿಲ್ 6ರಂದು ಸ್ಥಾಪಿಸಲಾಯಿತು. ಬಿಜೆಪಿ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಸಾಕಷ್ಟು ಮುನ್ನಡೆ ಸಾಧಿಸಿದೆ. ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಅಟಲ್ ಅಡ್ವಾಣಿ ಜೋಡಿಯಿಂದ ಮೋದಿ ಶಾ ಜೋಡಿಯವರೆಗೆ ಪಕ್ಷವು ಪ್ರತಿ ದಶಕದಲ್ಲಿ ಹೊಸ ಸಾಧನೆಗಳನ್ನು ಮಾಡಿದೆ. ಇದು ವಿಶೇಷವಾಗಿ ರಾಮ ಮಂದಿರ ನಿರ್ಮಾಣ ಮತ್ತು ಜಮ್ಮು ಮತ್ತು ಕಾಶ್ಮೀರದಿಂದ ಆರ್ಟಿಕಲ್ 370 ರದ್ದತಿಯನ್ನು ಒಳಗೊಂಡಿದೆ. ಬಿಜೆಪಿಯ ಇತಿಹಾಸ ಭಾರತೀಯ ಜನಸಂಘಕ್ಕೆ ತಳುಕು ಹಾಕಿಕೊಂಡಿದೆ. 1951 ಅಕ್ಟೋಬರ್ 21ರಂದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೆಹರು ಸಂಪುಟಕ್ಕೆ ರಾಜೀನಾಮೆ ನೀಡಿದರು ಮತ್ತು ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು. ನಂತರ 1977ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಅಂತ್ಯಗೊಳಿಸಿ ಚುನಾವಣೆ ನಡೆಸಲು ನಿರ್ಧರಿಸಿದಾಗ ಜಯಪ್ರಕಾಶ್ ನಾರಾಯಣ್ ಅವರ ಕರೆಯ ಮೇರೆಗೆ ಕಾಂಗ್ರೆಸ್ ವಿರೋಧಿ ಪಕ್ಷಗಳೆಲ್ಲ ಒಗ್ಗೂಡಿ ಜನತಾ ಪಕ್ಷ ಸ್ಥಾಪಿಸಿದವು. 1977 ಮೇ 1ರಂದು ಭಾರತೀಯ ಜನಸಂಘವು ಜನತಾ ಪಕ್ಷದೊಂದಿಗೆ ವಿಲೀನಗೊಂಡಿತು. ಕೆಲವು ವರ್ಷಗಳ ನಂತರ ಅಂದರೆ 1980 ಏಪ್ರಿಲ್ 6ರಂದು ಬಿಜೆಪಿ ಹೊಸ ಸಂಘಟನೆಯಾಗಿ ರೂಪುಗೊಂಡಿತು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದರ ಮೊದಲ ಅಧ್ಯಕ್ಷರಾದರು. ಅಟಲ್ ಜಿ ಭಾರತದ 10ನೇ ಪ್ರಧಾನಿಯಾಗಿದ್ದರು. ಅವರು 3 ಬಾರಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದರು. 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಇತಿಹಾಸವನ್ನೇ ಸೃಷ್ಟಿಸಿತ್ತು. 2014ರಲ್ಲಿ NDA 336 ಸ್ಥಾನಗಳನ್ನು ಗೆದ್ದಿತ್ತು. ನಂತರ ಮೋದಿಯವರು ದೇಶದ 15ನೇ ಪ್ರಧಾನಿಯಾದರು. ಅಂದಿನಿಂದ ಇಲ್ಲಿಯವರೆಗೆ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವೇ ಅಧಿಕಾರದಲ್ಲಿದೆ. 2010 ಏಪ್ರಿಲ್ 6ರಂದು ಛತ್ತೀಸ್ಗಢದ ದಂತೇವಾಡದಲ್ಲಿ ಶೋಧ ಕಾರ್ಯಾಚರಣೆಯಿಂದ ಹಿಂತಿರುಗುತ್ತಿದ್ದ CRPF ಸೈನಿಕರ ಮೇಲೆ ನಕ್ಸಲೀಯರು ದಾಳಿ ಮಾಡಿದರು. ಮಾಹಿತಿ ಪ್ರಕಾರ ನಕ್ಸಲೀಯರು 3,000ಕ್ಕೂ ಹೆಚ್ಚು ಸುತ್ತು ಗುಂಡು ಹಾರಿಸಿದ್ದರು. ಈ ದಾಳಿಯಲ್ಲಿ 76 CRPF ಯೋಧರು ಹುತಾತ್ಮರಾಗಿದ್ದರು. ಈ ದಾಳಿಯು ಎಷ್ಟು ದೊಡ್ಡದಾಗಿತ್ತು ಎಂದರೆ ಸುತ್ತಲೂ ಗುಂಡುಗಳ ಪ್ರತಿಧ್ವನಿ ಕೇಳಿಸಿತ್ತು. ಈ ದಾಳಿಯನ್ನು ಸುಮಾರು 1,000 ನಕ್ಸಲೀಯರು ನಡೆಸಿದ್ದರು. ಯೋಧರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ಬಳಿಕ ನಕ್ಸಲೀಯರು ಅವರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದರು ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಯೋಧರು ಮತ್ತು ನಕ್ಸಲೀಯರ ನಡುವಿನ ಈ ಎನ್ಕೌಂಟರ್ ಸುಮಾರು 7 ಗಂಟೆಗಳ ಕಾಲ ನಡೆಯಿತು. ಪ್ರತಿ ದಾಳಿಯಲ್ಲಿ 9 ನಕ್ಸಲೀಯರು ಸಹ ಕೊಲ್ಲಲ್ಪಟ್ಟರು. ದಾಂತೇವಾಡದಲ್ಲಿ ಈ ದಾಳಿಯ ನಂತರ ಆಗಿನ ಗೃಹ ಸಚಿವ P. ಚಿದಂಬರಂ ರಾಜೀನಾಮೆ ನೀಡಲು ಮುಂದಾದರು. ಆದರೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅದನ್ನು ತಿರಸ್ಕರಿಸಿದರು. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು 1896 ಏಪ್ರಿಲ್ 6ರಂದು ಪ್ರಾರಂಭವಾಯಿತು. ಇದನ್ನು ಗ್ರೀಸ್ನ ರಾಜಧಾನಿ ಅಥೆನ್ಸ್ನಲ್ಲಿ ಆಯೋಜಿಸಲಾಗಿತ್ತು. 10 ದಿನಗಳ ಕಾಲ ನಡೆದ ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 14 ದೇಶಗಳ 241 ಆಟಗಾರರು ಭಾಗವಹಿಸಿದ್ದರು. ಇದರಲ್ಲಿ ಗ್ರೀಸ್ ಗರಿಷ್ಠ 47 ಪದಕಗಳನ್ನು ಗೆದ್ದಿತ್ತು. ಅವುಗಳಲ್ಲಿ 10 ಚಿನ್ನ, 18 ಬೆಳ್ಳಿ ಮತ್ತು 19 ಕಂಚಿನ ಪದಕಗಳು ಸೇರಿವೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 11
1 ಚಿನ್ನ, 7 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ 20 ಪದಕಗಳನ್ನು ಗೆದ್ದಿತ್ತು. ಇಂದು ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದಂದು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಕ್ರೀಡೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕ್ರೀಡಾ ಸಂಘಟನೆಗಳು ಮತ್ತು ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜಗತ್ತಿನಲ್ಲಿ ಕ್ರೀಡೆಯ ಪಾತ್ರ ಮತ್ತು ಕೊಡುಗೆ ಹಾಗೂ ಅದರ ಬೆಳವಣಿಗೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲು ಘೋಷಿಸಿತ್ತು. ನಂತರ 2014ರಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಅದನ್ನು ಗುರುತಿಸಿ ಏಪ್ರಿಲ್ 6 ಮೊದಲ ಒಲಿಂಪಿಕ್ ಕ್ರೀಡಾಕೂಟದ ಆರಂಭಿಕ ದಿನವಾಗಿ ಆಚರಿಸಲು ನಿರ್ಧರಿಸಿತು. ಅಂದಿನಿಂದ ಪ್ರತಿ ವರ್ಷ ಏಪ್ರಿಲ್ 6 ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಎಂಬುದಾಗಿ ಆಚರಿಸಲಾಗುತ್ತದೆ.